ಕರುವಿಗೆ ಆಗಿರೋ ಲಂಪಿ ಸ್ಕಿನ್ಗೆ ಹೋಮಿಯೋಪತಿಕ್ ಟ್ರೀಟ್ಮೆಂಟು ನೋಡಿ ಜೋರಾಗಿದೆ. ಇವತ್ತು ಸ್ಟಾರ್ಟ್ ಆಗಿದೆ. ಇನ್ನೂ ಮೈಮೇಲೆ ಬೊಕ್ಕೆಗಳು ಕಾಣಿಸ್ತಾ ಇಲ್ಲ. ಕಾಲು ನೋವು ಅಷ್ಟೇ ಇದೆ, ಜ್ವರ ಇದೆ, ನೆಟ್ಟಿಗೆ ನಿಂತುಕೊಳ್ತಾ ಇಲ್ಲ. ಅದು 15ನೇ ನವಂಬರು. ಇವತ್ತು ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ದು, ನಿನ್ನೆ ಸ್ಟಾರ್ಟ್ ಮಾಡಿಲ್ಲ, ಇವತ್ತು ಸ್ಟಾರ್ಟ್ ಮಾಡಿದ್ದು ಮೆಡಿಸಿನ್. ಜ್ವರ ಐತೆ, ಮುಖದ ತುಂಬ ಲಂಪ್ಸ್ ಕಾಣಿಸ್ತಾ ಇದೆ, ಕುತ್ತಿಗೆ ಸುತ್ತಲೂ ಆಗಿದೆ, ಮೈಮೇಲೆಲ್ಲ ಬೊಕ್ಕೆಗಳು ಸ್ಟಾರ್ಟ್ ಆಗಿದೆ. ಇದು 18 ನವಂಬರ್. ಮೆಡಿಸಿನ್ ಸ್ಟಾರ್ಟ್ ಮಾಡಿ 3 ದಿವಸ ಆಯಿತು. ಲಂಪ್ಸ್ ಎಲ್ಲೂ ಜಾಸ್ತಿ ಆಗಿಲ್ಲ, ಇಡೀ ಮೈ ತುಂಬ ಕವರ್ ಆಗಿದೆ, ಆದರೆ ಹೆಚ್ಚಿನ ಇಂಪ್ರೂವ್ಮೆಂಟ್ ಬರ್ತಾಯಿಲ್ಲ. ಮನೆಯವರು ಡೈಲಿ ಫೋನ್ ಮಾಡಿ ವಿಡಿಯೋ ಹಾಕಿಬಿಟ್ಟು ಎಲ್ಲ ಅಪ್ಡೇಟ್ ಮಾಡ್ತಾ ಇದ್ದಾರೆ ರೆಗ್ಯುಲರಾಗಿ. ಮೆಡಿಸಿನ್ ಚೇಂಜ್ ಮಾಡೋದೆಲ್ಲ ಮಾಡ್ತಾಯಿದ್ದೀವಿ. ಮೆಡಿಸಿನ್ ಸ್ಟಾರ್ಟ್ ಮಾಡಿ 1 ವಾರ ಆಯಿತು. ಬಾಯಲ್ಲಿ ಮೂಗಲ್ಲಿ ಎಲ್ಲ ಹುಣ್ಣಾಗಿದೆ, ಆಹಾರ ತಿನ್ನಲಿಕ್ಕೆ ಆಗ್ತಾಯಿಲ್ಲ, ಹಾಕಿರೋ ಹುಲ್ಲೆಲ್ಲ ಹಾಗೇ ಇದೆ. ಮೂಗಲ್ಲಿ ಬಾಯಲ್ಲಿ ನೀರು ಸುರಿತಾ ಇದೆ, ಕಣ್ಣಲ್ಲೂ ಹಾಗೆ ನೀರು ಬರ್ತಾ ಇದೆ. ಒಂದು ಸ್ಟೇಬಲ್ ಇದೆ, ತೀರಾ ಕೆಟ್ಟ ಹಂತಕ್ಕೆ ಹೋಗಿಲ್ಲ ಇನ್ನೂ ಕಂಪ್ಲೇಂಟು. ಲಂಪಿ ಸ್ಕಿನ್ ರೋಗದಲ್ಲಿ ಲಕ್ಷಣಗಳು ದಿವಸ ಚೇಂಜ್ ಆಗ್ತಾ ಇರ್ತದೆ. ಅದಕ್ಕೀಗ ಹಾಲು ಕೊಡಲಿಕ್ಕೂ ಆಗ್ತಾಯಿಲ್ಲ, ಬಾಯಿಯಲ್ಲೆಲ್ಲ ಹುಣ್ಣಾಗಿದೆ, ಉಸಿರಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಹಾಲು ಕುಡಿದ ಕರು ಭಾಳ ವೀಕ್ ಆಗೋಯ್ತು, ಮೂಗಲ್ಲೆಲ್ಲ ಸುರಿತಾ ಇದೆ, ಉಸಿರಾಡೋದು ಕಷ್ಟ, ಹೊರ ಸೌಂಡ್ ಬರ್ತಾ ಇದೆ. 27 ನವಂಬರ್. ಮೆಡಿಸಿನ್ ಸ್ಟಾರ್ಟ್ ಮಾಡಿ 10 ದಿವಸ ಆಯಿತು. ನೋಡಿ, ಕರು ಫುಲ್ ಚೇಂಜ್ ಆಯಿತು, ಫುಲ್ ಆ್ಯಕ್ಟಿವ್ ಆಗ್ತಾಯಿದೆ, ಹಾಲು ಕುಡಿತಾ ಇದೆ, ಎದ್ದು ನಿಂತ್ಕೊಂಡಿದೆ. ರೋಗ ವಾಸಿ ಆಗ್ತಾ ಇರೋ ಲಕ್ಷಣ ಎಲ್ಲ ಕಾಣಿಸ್ತಾ ಇದೆ, ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಆ್ಯಕ್ಟಿವ್ ಆಯಿತು ನೋಡಿ ಕರು. ನೋವು ಜ್ವರದಿಂದ ಮಲಗಿದ ಕರು ಎಷ್ಟು ತಯಾರಾಯಿತು, ಹೊರಗಡೆ ಓಡಾಡುವಷ್ಟು ರೆಡಿ ಆಯಿತು. ಆದರೂ ಸ್ವಲ್ಪ ವೀಕ್ನೆಸ್ ಇದೆ, ಇನ್ನೂ ಭಾಳ ಸುಸ್ತೆಲ್ಲ ಇನ್ನೂ ಕಡಿಮೆ ಆಗಲಿಲ್ಲ. ಹದಿನೈದು ದಿವಸದ ನಂತರ ಕರು ಫುಲ್ ಆ್ಯಕ್ಟಿವ್ ಆಯಿತು, ಸ್ವಲ್ಪ ದಪ್ಪನೂ ಆಯಿತು, ಆಹಾರ ಎಲ್ಲ ಸರಿಯಾಗಿ ತಗೋತಾ ಇದೆ. ಈಗ ಉಳಿದಿರೋ ಕಂಪ್ಲೇಂಟು ಅಂದರೆ ಕೇವಲ ಸ್ಕಿನ್ನಲ್ಲಿರೋ ಗಾಯಗಳನ್ನು ವಾಸಿ ಮಾಡೋದು. ಚರ್ಮದಲ್ಲಿ ಅಲ್ಲಿ ಇಲ್ಲಿ ಭಾಳ ಕಡೆ ಗಾಯದ ಮಾರ್ಕ್ ಇದೆ, ಕೆಲವು ಕಡೆ ರಕ್ತ ಬರ್ತಾ ಇದೆ, ಓಪನ್ ಆಗಿದೆ, ಅದನ್ನು ಕ್ಲಿಯರ್ ಮಾಡೋದಷ್ಟೇ ಉಳಿದಿದೆ. ಈಗ ಇನ್ನೊಂದು 10 ದಿವಸದಲ್ಲಿ ಓಪನ್ ಆಗಿರೋ ಗಾಯನೂ ಕಡಿಮೆ ಆಗಿ ಎಲ್ಲ ಸರಿಯಾಗುತ್ತೆ, ಏನೂ ತೊಂದರೆ ಇಲ್ಲ, ಕರು ಮೊದಲಂತೆ ಆಗ್ತದೆ.